ನಮ್ಮ ಗ್ರಾಮದಲ್ಲಿ ನಡೆದಿರುವಂಥ ಹೆಬ್ರಿ ಗ್ರಾಮ ಪಂಚಾಯತ್ನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಹಗರಣ ನಡೆದಿದೆ. ಸಂಜೀವಿನಿ ಒಕ್ಕೂಟ ಅಂತೇಳಿ ಪ್ರತಿ ಗ್ರಾಮದಲ್ಲಿ ಇದೆ. ನಮ್ಮ ಹೆಬ್ರಿ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ಸರ್ಕಾರದ ಆಡಿಟ್ನಲ್ಲಿ ಅವರಿಗೆ ತಿಳಿದು ಬಂದಿರುವ ಹಾಗೆ 30 ಲಕ್ಷಕ್ಕಿಂತಲೂ ಹೆಚ್ಚಿಗಿನ ಹಣವನ್ನು ಸಂಜೀವಿನಿ ಒಕ್ಕೂಟದ ಅವರು ನಂದಿನಿ ಅಂತ ಹೇಳುವಂತಹ ಮಹಿಳೆ, ಅದರ ಕಾರ್ಯದರ್ಶಿಯವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ತಿಂದು ಹಾಕಿದ್ದಾರೆ ಅಂತೇಳಿ ಬರ್ತಾ ಇದೆ. ಇದನ್ನು ನಾವು ಇಷ್ಟೇ ಹೇಳೋದು, ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಆದರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗೋ ಮೊದಲು ನಾನು ಹೇಳೋದು, ಆ ಸಂದರ್ಭದಲ್ಲಿ ಆ ಪಂಚಾಯತಿನಲ್ಲಿ ಇದ್ದಂತಹ ಅಧಿಕಾರಿಯನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಯಾಕಂತ ಹೇಳಿದರೆ ಅವರ ಬೆಂಬಲ ಇಲ್ಲದೆ ಒಂದು 30 ಲಕ್ಷಕ್ಕಿಂತಲೂ ಮಿಕ್ಕಿ ಹಗರಣವನ್ನು ಮಾಡಲಿಕ್ಕೆ ಖಂಡಿತಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಿಕಟಪೂರ್ವ 2 ಜನ ಸದಸ್ಯರು ಇಲ್ಲಿ ಕೂತಿದ್ದಾರೆ. ಅಂದರೆ HP ಸುರೇಶ್ ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ. ಆವಾಗಲೇ ಅವರು ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಏನೋ ಒಂದು ಥರ ಹಗರಣ ಆಗ್ತಿದೆ ಅಂತ. ನಿನ್ನೆ ಮೊನ್ನೆಯಿಂದ ಸೀತಾ ನದಿ ಭಾಗ ಅಂದರೆ ಹೆಬ್ರಿ ಗ್ರಾಮದ ವ್ಯಾಪ್ತಿಯವರೇ ಫೋನ್ ಮಾಡಿ ನಾವು 2 ವರ್ಷದ ಹಿಂದೆ ಇದರ ಬಗ್ಗೆ ಮಾತನಾಡಿದವಾಗ ನಳಿನಿ ಅವರು ನಮಗೆ ಉದ್ದಾಟತನದ ಮಾತುಗಳನ್ನಾಡಿ ನಮ್ಮನ್ನು ಹೊರಗೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ನಮಗೆ ಇದರ ಬಗ್ಗೆ ಇದು ಆಗ್ತಾ ಇದೆ ಅಂತ. ಆದರೆ ಅಲ್ಲಿ ಒಂದು ಅಧಿಕಾರಿ ಇರುವಾಗ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರ ಮಾತುಗಳನ್ನಲ್ಲಿ ಕೇಳುವವರು ಯಾರೂ ಇರಲಿಲ್ಲ. ಈಗ ಅವರು ಹೊರಗಡೆ ಹೋದ ನಂತರ ಇದೆಲ್ಲ ಸ್ವಲ್ಪ ಬೆಳಕಿಗೆ ಬರ್ತಿದೆ. ಇದು ನಾನು ಹೇಳೋದು, ಇದನ್ನು ಹಳ್ಳ ಹಿಡಿಯಲಿಕ್ಕೆ ಬಿಡಬಾರ್ದು. ಈಗಾಗಲೇ MRF ಘಟಕ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ. ಅದನ್ನು ಯಾವುದೇ ತನಿಖೆ ಇಲ್ಲದೆ ಅದು ಹಳ್ಳ ಹಿಡಿಯುವಂಥ ಒಂದು ಮಟ್ಟಕ್ಕೆ ಹೋಗಿ ನಿಂತಿದೆ. ಅದೇ ರೀತಿಯಲ್ಲಿ ಇಷ್ಟು ಲಕ್ಷದ ಹಣ, ಇದು ಯಾರ ಹಣ? ಜನರ ಹಣ. ಹೌದು, 1.5 ಕೋಟಿ ಖರ್ಚಾಗಿರುವಂತಹ MRF ಘಟಕ ಅದನ್ನು ಬೆಂಕಿ ಬಿದ್ದಿದೆ, ಸುಟ್ಟು ಹೋಗಿದೆ. ಅದಕ್ಕೆ ಸರಿಯಾದ ತನಿಖೆ ಮಾಡಲಿಲ್ಲ. ಅದರಲ್ಲಿರುವಂತಹ ಮೆಷಿನರಿಗಳು, ಅದರಲ್ಲಿ ಕಸವನ್ನು ಈ ಹಿಂದೆ ಪಡ್ಕೊಂಡಿದ್ದ ಟಿಪ್ಸ್ ಕಂಪನಿಯ ಮುಖ್ಯಸ್ಥರು ಹೇಳಿದ್ದಾರೆ, ಅದು ಹಳೆಯ ಒಂದು ಮೆಷಿನನ್ನು ತಂದು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ, ಅದು ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ಇದನ್ನು ಬದಲಾವಣೆ ಮಾಡಿಕೊಡಿ, ಇದು ಹಳೆ ಮೆಷಿನಿಗೆ ಪೇಂಟ್ ಮಾಡಿ ಕೊಟ್ಟಿರುವುದಂತ. ಅದನ್ನು ಒಂದೇ ಒಂದು ತನಿಖೆಯನ್ನು ಮಾಡಲಿಲ್ಲ. ಇದರಲ್ಲಿ ಜಿಲ್ಲಾ ಮಟ್ಟದ ತನಕದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಇದನ್ನು ಖಂಡಿತಕ್ಕೂ ನಾವು ಘಂಟಾಘೋಷವಾಗಿ ಇದು ಮಾಡ್ತೇವೆ. ಬೇಕಾದರೆ ಅವರು ಇದನ್ನು ಲೋಕಾಯುಕ್ತಕ್ಕ ಅಥವಾ ಇನ್ನೂ ಹೆಚ್ಚಿನ ಯಾವುದಾದ್ರೂ ತನಿಖಾಧಿಕಾರಿಗಳಿಗೆ ರಾಜ್ಯ ಮಟ್ಟದವರಿಗೆ ಕೊಟ್ಟು ಇದನ್ನು ತನಿಖೆ ಮಾಡಿಸಿದರೆ ಇದರ ಸಂಪೂರ್ಣ ಏನು ಅಲ್ಲಿ ನಡೆಯುತ್ತಿರುವಂಥ ಹಗರಣ ಹೊರಟಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದಾಗಿ ನಾನು ಪತ್ರಕರ್ತರ ಮುಖೇನವಾಗಿ ಇದನ್ನು ವಿನಂತಿಸ್ತೇನೆ. ಇದು ಕೇಸ್ ಕೊಟ್ಟಿದ್ದಾರಂತ ಈಗಾಗಲೇ ಪೊಲೀಸ್ ಇಲಾಖೆಗೂ ಕೆಲವರೆಲ್ಲ ಒತ್ತಡವನ್ನು ತರ್ತಿದ್ದಾರೆ. ಅದನ್ನು ಸ್ವಲ್ಪ ಅಂದರೆ ಯಾವ ಮುಂದುವರಿಸಬೇಡಿ, ಅವರಿಗೆ ಏನು ಅಷ್ಟು ದೊಡ್ಡ ಅವರನ್ನು ಬಂಧಿಸುವಂತಹ ಇದಕ್ಕೆಲ್ಲ ಮುಂದೆ ಹೋಗಬೇಡಿ ಅಂತ ಹೇಳುವಂಥದ್ದು ಇದು ಕೇಳಿ ಬರ್ತಿದೆ. ದಯವಿಟ್ಟು ಅದು ಯಾರೇ ತಪ್ಪು ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇದು ಹಣ ಯಾರದ್ದು ಹೇಳಿ? ಸಾರ್ವಜನಿಕರ ಹಣ. ಅವರು ಹಣ ಕಟ್ಟಿದ್ದಾರೆ, ಇವರು ಇಲ್ಲಿ ಲೆಕ್ಕ ತೋರಿಸ್ತಿಲ್ಲ. ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಇತ್ತು. ಇವತ್ತು ನಮ್ಮ ನಾಯಕರು ಹೇಳಿದರೆ, ಇವತ್ತು ನೀವು ಪತ್ರಕರ್ತರ ಮುಖೇನವಾಗಿ ಇದನ್ನು ಹೇಳಬೇಕು, ಅದನ್ನು ತನಿಖೆಗೆ ಮಾಡಲಿಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಏನಾದರೂ ತನಿಖೆಯಲ್ಲಿ ಲೋಪ ಬಂದಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ನಾವು ಪಂಚಾಯತ್ನ ಎದುರಿನಲ್ಲಿ ಧರಣಿ ಕೂತು ಇದರ ಬಗ್ಗೆ ನಾವು ನ್ಯಾಯವನ್ನು ಕೇಳ್ತೇವೆ. ಈಗ ತಾನೇ ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ ನಡೆಯುತ್ತಿರುವಂತಹ ಹಾಗೆ ಎಲ್ಲ ನಮ್ಮ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಲ್ಲಿ ಸೋಮೇಶ್ವರ ಅಭಯಾರಣ್ಯ ಇರ್ಬೋದು ಅಥವಾ ಕುದುರೆಮುಖ ವನ್ಯಜೀವಿ ವಿಭಾಗಗಳಲ್ಲಿ ಈಗಾಗಲೇ ಏನು ಮನೆ ಕಟ್ಟುವವರಿಗೆ ಕನ್ವರ್ಷನಿಗೆ ಹೋದಂಥ ಸಂದರ್ಭಗಳಲ್ಲಿ ಈಗ ಅದನ್ನು ಅರಣ್ಯ ಇಲಾಖೆಗೆ ಬರೀತಾ ಇದ್ದಾರೆ. ಯಾರು? ಕಂದಾಯ ಇಲಾಖೆಯವರು. ಅಂದರೆ ನೀವು ಇನ್ನು ಮೇಲೆ ಅವರ ಒಪ್ಪಿಗೆ ತಗೊಳ್ಳದೆ ಯಾವುದೇ ಕನ್ವರ್ಷನನ್ನು ಕಂದಾಯ ಇಲಾಖೆಯವರು ನೀಡಬಾರ್ದು ಅಂತೇಳಿ ಒಂದು. ಎರಡನೇದನ್ನು ಏನಂತ ಹೇಳಿದರೆ, ಇನ್ನು ಈಗ ಇರುವ ಎಷ್ಟು ಮನೆಗಳಿದ್ದಾವೆ ಗ್ರಾಮಗಳಲ್ಲಿ, ಆ ಗ್ರಾಮಗಳಲ್ಲಿರುವ ಮನೆಗಳನ್ನು ದುರಸ್ತಿ ಪಡಿಸ್ಕೊಂಡು ಅದನ್ನು ನೀವು ಕಟ್ಬೋದು ವಿನಃ ಡೋರ್ ನಂಬರ್ ಇದ್ದದಕ್ಕೆ ಹೊಸ ಮನೆಗಳನ್ನು ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಈಗಾಗಲೇ ಅದರಲ್ಲಿ ಈ ಕರಡು ಪ್ರತಿಯಲ್ಲಿ ಬಂದಿದೆ. ಕರಡು ಪ್ರತಿಯಲ್ಲಿ ಈಗಾಗಲೇ ಬಂದಿದೆ. ವನ್ಯಜೀವಿ ಇದನ್ನು ನೋಡ್ಕೊಳ್ಳಿ, ಎಲ್ಲರೂ ಜಾಗೃತರಾಗಬೇಕಾದ್ದು. ಇವತ್ತು ನಾವೇ ಅಣ್ಣ ತಮ್ಮಂದಿರಿದ್ದೇವೆ, ನಮಗೆ ಪಾಲಾಗ್ತದೆ. 6 ಜನ 6 ಜಾಗದಲ್ಲಿ ಮನೆ ಕಟ್ಟಬೇಕಾಗ್ತದೆ. ಒಬ್ಬರಿಗೆ ಏನಾದರೂ ಹಳೆ ಮನೆ ಸಿಗ್ಬೋದು, ಆದರೆ ಮತ್ತುಳಿದವರಿಗೆ ಹಾಗಾದರೆ ಮನೆ ಕಟ್ಟಲಿಕ್ಕೆ ಇಲ್ವಾ ಆ ಜಾಗಗಳಲ್ಲಿ?
ಅವರು ಹಾಗಾದರೆ ಆ ಜಾಗಗಳನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗ್ಬೇಕಾ? ಹಾಗಾದರೆ ಇದು ಯಾವ ಥರದ ಕಾನೂನನ್ನು ಜಾರಿಗೊಳಿಸ್ತಿದ್ದಾರೆ? ಇದನ್ನು ನಾವು ಈಗಲೇ ಜಾಗೃತರಾಗಬೇಕು ಎಲ್ಲರೂ. ಇದು ಖಾಲಿ ಕೆಲವು ಜಾಗಗಳಿಗೆ ಬಂದಿದೆ ಅಂತ ಎಣಿಸ್ಕೊಳ್ಬೇಡಿ. ಇದು ಎಲ್ಲ ನಮ್ಮಲ್ಲಿ ಏನೋ ಈಗ ಅವ್ರು ಹೇಳಿರುವ ಗ್ರಾಮಗಳು ಎಷ್ಟಿದ್ದಾವೆ, ಆ ಗ್ರಾಮಗಳ ಪ್ರತಿಯೊಂದು ಏನೋ ಜನರ ಮೇಲೂ ಅದು ಹೇರಿಕೆ ಆಗ್ತಿದೆ. ಇದನ್ನು ನಾವು ಇವತ್ತು ಪತ್ರಕರ್ತರು ನೀವು ಇದೇ ವ್ಯಾಪ್ತಿಯಲ್ಲಿ ವಾಸಿಸ್ತೀರಿ, ನಿಮ್ಮ ಮನೆಗಳಿಗೂ ಇದು ಅನ್ವಯಿಸುವಂಥ ಕಾನೂನು ಆಗಿರ್ತದೆ. ಇದನ್ನು ನೀವು ಏನು ನಮ್ಮ ಈಗ ನಾಯಕರು ನಾವು ಸರಾಸಗಟ್ಟಾಗಿ ವಿರೋಧಿಸುತ್ತಿದ್ದೇವೆ ಹೇಳುವುದನ್ನು ನೀವು ಸರಿಯಾಗಿ ಒಂದು ಸರ್ಕಾರಕ್ಕೆ ತಲುಪುವ ರೀತಿಯಲ್ಲಿ ಇದನ್ನು ಮುಟ್ಟಿಸಬೇಕು. ಇದರಲ್ಲಿ ಜನರದ್ದು ಎಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ವಿರೋಧಿಸ್ತೇವೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇವೆ. ಹಾಗೆ ಈಗಾಗಲೇ ಅವರು ನಮ್ಮ ನಾಡ್ಪಾಲ್ ಗ್ರಾಮಕ್ಕೆ ಹೇಳಿರುವಂಥ ಕೆಲವೊಂದು ಏನು ಅನುದಾನಗಳು, ಈ ಹಿಂದೆ ನಮ್ಮ ಶಾಸಕರು ಸಚಿವರಾಗಿದ್ದರು, ಅವರದ್ದೇ ಸರ್ಕಾರ ಇತ್ತು ಎರಡು ಬಾರಿ. ಅವರು 22 ವರ್ಷಗಳಿಂದ ಅವರು ಏನೋ ಇಲ್ಲಿ ಶಾಸಕರಾಗಿದ್ದಾರೆ. ಅವರಿಗೆ ಅವರ ಅವಧಿಯಲ್ಲಿ ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗ ಸತ್ಯವೇ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಅಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ನಂತರದಲ್ಲಿ ಈಗ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ, ಕೋಟಿ ಅನುದಾನಗಳನ್ನು ಕೊಟ್ಟು ಏನು ರಸ್ತೆ ಮತ್ತು ಬ್ರಿಡ್ಜನ್ನು ಮಾಡಿಸ್ತಿದ್ದಾರೆ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಅದು ಪಾಪಡಿ ಆಗಿದೆ, ಅದು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳುವುದು ಬಾಯಿಯಲ್ಲಿ ಸಲ್ಲಿಸು. ಆದರೆ ಈಗ ಬರ್ತಿರುವಂಥ ಸ್ಪೆಷಲ್ ಗ್ರ್ಯಾಂಟ್ ಇದು ಅವರ ಏನು ಶಾಸನಬದ್ಧವಾಗಿ ಅವರಿಗೆ ಬರುವಂಥ ಗ್ರ್ಯಾಂಟ್ ಅಲ್ಲ ಇದು. ಯಾವುದು ಅವರಿಗೆ ಒಂದು ಶಾಸಕರಿಗೆ ಎಷ್ಟು ಅನುದಾನ ಅಂತೇಳಿ ಬರ್ತದೆ ಅದಲ್ಲ, ಇದು ಸ್ಪೆಷಲ್ ಗ್ರ್ಯಾಂಟಲ್ಲಿ ಬಂದಿರುವುದನ್ನು. ಇದನ್ನು ನಮ್ಮ ಏನು ಮುಖ್ಯಮಂತ್ರಿಗಳು, ನಮ್ಮ ಲೋಕೋಪಯೋಗಿ ಸಚಿವರು ಇದನ್ನು ಮನಗಂಡು ಇವತ್ತು ಅದರಲ್ಲಿ ನಾನು ತನ್ನ ಶಿಫಾರಸನ್ನು ಹೇಳ್ಕೊಳ್ಳಿಲ್ಲ. ಯಾಕಂದರೆ ಉದಯ್ ಕುಮಾರ್ ಶೆಟ್ಟಿ ಅವರು 1.5 ವರ್ಷದ ಹಿಂದೆ ನಮ್ಮ ಹರೀಶ್ ಶೆಟ್ಟಿ ಅವರು ಇದ್ದಾರೆ, ರಮೇಶ್ ಶೆಟ್ಟಿ ಇದ್ದಾರೆ, ಬಾಬಣ್ಣ ಇದ್ದಾರೆ, ಭಾಸ್ಕರ್ ಶೆಟ್ಟಿ ಬರಲಿಲ್ಲ. ನಾವೆಲ್ಲರೂ ಆ ಜಾಗಕ್ಕೆ 3 ಗೋಪಿನಾಥ್ ಭಟ್ರು ಬಂದಿದ್ದಾರೆ. ನಾವೆಲ್ಲರೂ ಒಂದು 3 ಗಾಡಿ ಜನ ಹೋಗಿ ಒಂದು ದಿನ ಬೆಳಗ್ಗಿನಿಂದ ಸಂಜೆ ತನಕ ಉದಯ್ ಕುಮಾರ್ ಶೆಟ್ಟಿ ಅವರು ಎಲ್ಲೆಲ್ಲಿ ರಸ್ತೆಗಳು ಆಗಬೇಕು, ಎಲ್ಲೆಲ್ಲಿ ಬ್ರಿಡ್ಜ್ಗಳಾಗಬೇಕು, ಯಾವುದರಲ್ಲಿ ಏನು ತೊಂದರೆ ಇದೆ ಅಂತೇಳಿ ಅವರು ಅದನ್ನು ಗಮನಿಸ್ಕೊಂಡು ಬಂದು ಆ ಮನವಿಯನ್ನು ಅವರು ಸಲ್ಲಿಸಿದ್ದಾರೆ. ಅವರ ಫೋಟೋ ನಾನು ಇವತ್ತು ನಿಮಗೆಲ್ಲ ತೋರಿಸ್ಬೇಕು ಅಂತ ಎಣಿಸ್ಕೊಂಡಿದ್ದೆ, ಇಲ್ಲ. ಆದರೂ ಒಂದು ಕಡೆಯಲ್ಲಿ ಒಂದು ಜನಪ್ರತಿನಿಧಿ, ನಮ್ಮ BJP ಪಕ್ಷದ ಜನಪ್ರತಿನಿಧಿಯವರು ನಮಗೆ ಬೈದಿದ್ದಾರೆ ಅಲ್ಲಿ ಬಂದದ್ದಕ್ಕೂ. ಅದು ರಮೇಶ್ ಶೆಟ್ಟರಿಗೆ ಗೊತ್ತುಂಟು, ಅವರು ತುಂಬ ಬೇಸರ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ. ನಾನು ಮತ್ತೆ ಈಗ ಏನು ಅಲ್ಲಿ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದ್ದನ್ನು ಅದು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಸರ್ಕಾರಿ ಜಾಗ ಉಂಟು, ಅವರ ಜಾಗದಲ್ಲಿ ಹೋಗುವಂಥ ಅಗತ್ಯತೆ ಇಲ್ಲ. ಆದರೆ ನಮ್ಮ ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಅಂದರೆ ತುಳುವಿನಲ್ಲಿ ಹೇಳಿದರು, ಪಂಪಿನಗಳು ಪಣೊಂದಿ ಪಡು ನಮನ ಬೇಲೆ ಆದೊಂಡು ಅವೇನು ಮಲ್ತೊಂದು ಪೋಕ ಅಂತ ಹೇಳಿ ಇವರು ಎಲ್ಲ ಕೇಳಿಸ್ಕೊಂಡು ಬಂದು ಇದನ್ನು ಶಿಫಾರಸು ಮಾಡಿದ್ದಾರೆ. ನಾನು ನಾಡ್ಪಾಲ್ ಜನರ ನಾಗರಿಕರ ಪರವಾಗಿ ಇವರಿಗೆ ಒಂದು ಧನ್ಯವಾದಗಳನ್ನು ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಹೇಳಲಿಕ್ಕೆ ಬಯಸ್ತಿದ್ದೇನೆ.